Assalamu alaikum guys. Today is Sunday, so for us it's off. So we are planning to go outing for having the lunch as well as dinner for night. So we'll ask my friend what's the plan. Shazad. ಅಂದ್ರೆ ಪ್ಲಾನ್ ಅಂದ್ರೆ ಏನ್ರಿ? ಉಚ್ಚಗೊರು ಬೆಡಿವಲ್ತೆ ಬೀಫ್ ಬಿರಿಯಾನಿ ಅಡಿಕೊಂಡು ಜಾಗೊರು ಬೆಡಿವಲ್ತೆ ಮಂದಿ ಮಜ್ಜಾನಿ ಲೈಫ್ ಸೆಟ್ ಗೈಸ್. ಸೊ ರೆಡಿಯಾಗಿದ್ದೀವಿ ಹೊರಡೋಕ್ಕೆ. ಸೊ ಔಟಿಂಗ್ ಹೋಗ್ತಾ ಇದ್ದೀವಿ ಲಂಚ್ ಮಾಡೋಕ್ಕೆ. ತೋರಿಸ್ತೀನಿ ನಾವು ಏನೇನು ತಿಂತೀವಿ ಅಂತ. ಸೊ ಲೆಟ್ಸ್ ಗೋ. ಇವಾಗ ನಾವು ಹೊರಡ್ತಾ ಇದ್ದೀವಿ ನಮ್ಮ ಮಧ್ಯಾಹ್ನ ಲಂಚ್ ಮಾಡೋಕ್ಕೆ ಹೋಟೆಲ್ ಕಡೆ. ನೀವು ನೋಡ್ಬೋದು ಬಿಸಿಲು ಹೇಗೆ ಸುಡ್ತಾ ಇದೆ ಅಂತ. ತುಂಬಾ ಬಿಸಿಲಿತ್ತು. ತುಂಬ ಏನು ದೂರ ಇಲ್ಲ, ನಮ್ಮ ರೂಮಿಂದ ವಾಕೇಬಲ್ ಡಿಸ್ಟೆನ್ಸು ಒಂದು 2-3 ಮಿನಿಟ್ಸು. ಈ ರೋಡ್ ನೀವು ನೋಡ್ತಾ ಇದ್ದೀರಲ್ವ, ಸೊ ಈ ಸಿಗ್ನಲಿಂದ ಆ ಕಡೆ ಕ್ರಾಸ್ ಮಾಡಿದರೆ ನಾವು ಹೋಗ್ತಾ ಇರೋ ಹೋಟೆಲು. ನಾವಿವಾಗ ಹೋಗ್ತಾ ಇರೋದು ಒಂದು ಮಲಯಾಳಿ ಹೋಟೆಲಿಗೆ. ಸೊ ನಾವು ಫಸ್ಟಿಗೆ ಅಜ್ಮಾನಿಗೆ ಬಂದಾಗ ನಮಗೆ ಯಾವುದೇ ರೀತಿಯಾದಂಥ ಊರು ಪರಿಚಯ ಇಲ್ಲ. ಸೊ ಇಬ್ಬರೂ ಫಸ್ಟ್ ಟೈಮ್ ಅಲ್ವಾ. ಅವಾಗ ನಾವು ಒಂದು ಫ್ರೈಡೇ ನಾವು ಬಂದು ಫಸ್ಟ್ ಫ್ರೈಡೇ ನಮ್ಮ ಜುಮಾ ಇದೆಯಲ್ವಾ, ಆ ಜುಮಾ ಎಲ್ಲ ಮುಗಿಸ್ಬಿಟ್ಟು ಇದೇ ಹೋಟೆಲ್ಗೆ ಹೋಗಿದ್ವಿ ನಾವು. ಅವತ್ತಂತೂ ನಮಗೆ ಫುಡ್ ತುಂಬಾ ಇಷ್ಟ ಆಗಿತ್ತು ಮತ್ತು ಫುಡ್ಡು ತುಂಬಾ ಅಫೋರ್ಡೆಬಲ್ ಆಗಿತ್ತು. ಸೊ ಆ ಒಂದು ಫುಡ್ಡಿನ ಟೇಸ್ಟ್ನಿಂದಾಗಿ ಇವತ್ತು ಕೂಡ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೀಫ್ ಬಿರಿಯಾನಿ ತಿನ್ನಬೇಕು ಅಂತ. ಫಾರ್ ಅ ಚೇಂಜ್ ನಮ್ಮ ಶೇಜಾದ್ ಅಂತೂ ಫ್ಲಾಪ್ ಆಗೋಗ್ಬಿಟ್ಟ. ಫಸ್ಟ್ ಹೇಳಿದ್ನಲ್ವಾ ವೀಡಿಯೋ ಸ್ಟಾರ್ಟ್ ಆಗುವಾಗ ಬೀಫ್ ಬಿರಿಯಾನಿ ತಿನ್ನಬೇಕು ಅಂತ. ಅಲ್ಲಿ ನೋಡಿದ್ರೆ ಬೀಫ್ ಬಿರಿಯಾನಿ ಇರಲಿಲ್ಲ. ನಮ್ಮ ಹುಡುಗ ಅಂತೂ ತುಂಬಾ ಡಿಸಪಾಯಿಂಟ್ಮೆಂಟ್ ಅವನ ಮುಖದಲ್ಲಿ ಕಾಣ್ತಾ ಇತ್ತು. ನಾವು ಮತ್ತೆ ಬೇರೆ ವಿಧಿ ಇಲ್ಲದೆ ಎರಚಿ ಚೋರು ಅಂತ ಹೇಳ್ತಾರೆ ಮಲಯಾಳದಲ್ಲಿ, ಅದು ಬೀಫೇ ಆದರೆ ದಮ್ ಬಿರಿಯಾನಿ ಥರಲ್ಲ, ಬೇರೆ ಒಂದು ಸ್ಟೈಲ್. ನನಗಿಷ್ಟ ಆಯಿತು, ಅವನಿಗೆ ಇಷ್ಟ ಆಗಿರಲಿಲ್ಲ. ಅವನ ಮುಖದಲ್ಲಿ ಇತ್ತು. ಕೇಳಿದಾಗ ಸೂಪರ್ ಆಗಿದೆ ಅಂತ ಸುಮ್ಮನೆ ಲವ್ ಮಾಡ್ತಾ ಇದ್ದ. ಬಿರಿಯಾನಿ ಜೊತೆ ಸೈಡಲ್ಲಿ ನೋಡ್ಬೋದು ಸ್ಯಾಲಡ್ ಮತ್ತು ಒಂದು ಪಿಕಲ್ ಫ್ಯೂಷನ್ ಥರ ಮಾಡಿದ್ರು. ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇಲ್ಲಿ ನಮ್ಮ ಹೋಟೆಲ್ ಓನರು ನಮ್ಮ ಸಬ್ಸ್ಕ್ರೈಬರ್ ಆಗಿಬಿಟ್ರು. ಅವರು ನಾನು ಬ್ಲಾಗ್ ಮಾಡೋದನ್ನು ನೋಡಿದ್ದಾರೆ. ಸೊ ಹೊರಗಿಂದ ಬರುವಾಗ ಅಂತ ಕೇಳಿದರು, ನೀವೇನು ಬ್ಲಾಗರ್ ಅಂತ. ನಾನು ಹೇಳಿದೆ, ಇಲ್ಲ ನಾನು ಯೂಟ್ಯೂಬ್ ಚಾನಲ್ ಇದೆ, ಸೊ ಹಾಗಾಗಿ ವಿಡಿಯೋ ತೆಗಿತಾ ಇದ್ದೀನಿ ಅಂತ. ಅವ್ರು ನೋಡಿಬಿಟ್ಟು ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿ ಅವರು ಫೋನ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ತುಂಬ ಖುಷಿ ಆಯಿತು. ಸೊ ಇದಾಗಿರುತ್ತೆ ಹೋಟೆಲು. ಸೊ ಯಾರೆಲ್ಲ ಅಜ್ಮಾನಲ್ಲಿ ಇದ್ದೀರಾ, ಅಫೋರ್ಡೆಬಲ್ ಫುಡ್ ನೋಡ್ತಾ ಇದ್ದರೆ, ಮಲಯಾಳಿ ರೆಸ್ಟೋರೆಂಟ್ ನೋಡ್ತಾ ಇದ್ದರೆ, ಡೂ ವಿಸಿಟ್ ಅಜ್ಮಾನ್. ADCB ಬ್ಯಾಂಕ್ ಇದೆಯಲ್ಲ ಅದರಿಂದ ಅಪೋಸಿಟ್ ಅಲ್ ರಾಶಿದ್ ಅದರಲ್ಲಿದೆ. ಸೊ ಬಿಸಿಲು ನೀವು ನೋಡ್ಬೋದು, ತುಂಬಾ ಹೆವಿ ಬಿಸಿಲಾಗಿತ್ತು. ನಮಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲು. ಊಟ ಮುಗಿಸ್ಕೊಂಡು ನೇರ ನಾವು ರೂಮ್ ಕಡೆ ಹೊರಟ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ನಾವು ಸಂಜೆ ಕ್ಲೈಮೇಟ್ ಎಲ್ಲ ನಾರ್ಮಲ್ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಬಿಸಿಲೆಲ್ಲ ಹೋಗಿ ನಾರ್ಮಲ್ ಆದ ತಕ್ಷಣ ನಾವು ಹೊರಟ್ವಿ ಔಟಿಂಗ್ ಅಂತ. ಆಲ್ರೆಡಿ ಮಗ್ರಿಬ್ ಅಜಾನ್ ಟೈಮ್ ಆಗಿತ್ತು. ಸೊ ನಮಗೆ ಇವಾಗ ಫಸ್ಟ್ ಇರುವಂಥ ಕೆಲಸ ನಮ್ಮ ಪ್ರೇಯರು. ಅದನ್ನಂತೂ ನಾವು ಮಿಸ್ ಮಾಡೋಕ್ಕೆ ಆಗಲ್ಲ. ನಮ್ಮ ಪ್ರೇಯರೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ನಮ್ಮ ಹೋಟೆಲ್ ಕಡೆ ಇವತ್ತಿನ ಡಿನ್ನರ್ ಮಾಡೋಕ್ಕಂತ. ಸೊ ಇನ್ ಬಿಟ್ವೀನ್ ಶೇಜಾದ್ ಹೇಳ್ದ ಇಲ್ಲಿ ಯಾವುದೋ ಒಂದು ಡಿಸ್ಕೌಂಟ್ ಸೆಂಟ್ರ್ ಇದೆ, ಸೊ ಅಲ್ಲೊಮ್ಮೆ ಜಸ್ಟ್ ವಿಸಿಟ್ ಮಾಡ್ಕೊಂಡು ಬರೋಣ, ಹೇಗೂ ಟೈಮ್ ಇತ್ತಲ್ವ. ಹಾಗಾಗಿ ನಾವು ಒಂದು ಡಿಸ್ಕೌಂಟ್ ಸೆಂಟ್ರು ನಮಗೆ ಕಾಣಕ್ಕೆ ಸಿಕ್ತು. ಅಲ್ಲಿಗೆ ಹೋದ್ವಿ. ಯಾವುದೇ ರೀತಿಯಾದಂಥ ಪ್ಲ್ಯಾನ್ಸ್ ಇರಲಿಲ್ಲ, ಸುಮ್ಮನೆ ಹೀಗೆ ರೋಡ್ ಮಧ್ಯೆ ಹೋಗ್ತಾ ಇರುವಾಗ ಕಂಡ ಒಂದು ಶಾಪಿಂಗ್ ನಾವು ಇವಾಗ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಂತೂ ಒಳ್ಳೊಳ್ಳೆ ಆಫರ್ ಇತ್ತು. ನಾವು ಒಂದೊಂದು ಸೆಕ್ಷನ್ ಕಡೆ ಹೊರಟು, ಆ್ಯಕ್ಚುಲಿ ಯಾವುದೇ ರೀತಿಯಾದಂಥ ಪ್ಲ್ಯಾನ್ ಇರಲಿಲ್ಲ ಶಾಪಿಂಗ್ ಮಾಡೋವಂಥದ್ದು, ಬಟ್ ಜಸ್ಟ್ ರ್ಯಾಂಡಮ್ ಆಗಿ ಹಿಂಗೆ ನೋಡ್ತಾ ಇದ್ವಿ. ಅದ್ರ ಮಧ್ಯೆ ನಮ್ಮ ಹುಡುಗ
ಒಂದೊಳ್ಳೆ ಕಾಮಿಡಿ ಮಾಡ್ದ, ನೀವೇ ಕೇಳಿ ಏನಂತ. ಬ್ರೋ ವಾಟ್ಸ್ ಗೋಯಿಂಗ್ ಆನ್? ಏನಂತೆ ಪಾಯಿಂಟಲ್ಲಿ ಒಂದು ನೋಡ್ತು ಆರುಗ್ಲಾ ಎಲ್ಲ ಹುಡುಗಿಲ್ಲ ಇಲ್ಲಿ ನಂಗೆ ಕಾರುಲ್ಲ ಎಲ್ಲ ನೋಡ್ತಾ ಎಪ್ಪತ್ತಿಗಿದೆ ಆಯ್ತು ಬಂದು ಬಂದಟ್ಟು ಜನರು ಬೆಲ್ಲಿಯಾಸ ಇಟ್ಲಲ್ಲ ಆಯ್ತು ಬಂಡೆ ಬಿಸಿ ಹಾಕಿವಲ್ಲ ನೋಕ್ರೆ ಹೇಗೆಂದ್ರೆ ಅವನು ಅದು ಮೊಕ್ಕು. ಅಲ್ಲಿಂದ ನಾವು ನೇರ ಹೊರಟ್ವಿ ನಮ್ಮ ಆ್ಯಕ್ಚುಯಲ್ ಸ್ಪಾಟಿಗೆ. ಸೊ ಇದು ಬಂದುಬಿಟ್ಟು ಒಂದು ಯಮನಿ ರೆಸ್ಟೋರೆಂಟ್ ಆಗಿರುತ್ತೆ. ನಾವಿವತ್ತು ಡಿನ್ನರ್ ಮಾಡ್ತಾ ಇರುವಂತಹ ರೆಸ್ಟೋರೆಂಟು. ಈ ರೆಸ್ಟೋರೆಂಟು ನಮ್ಮದು ಆಲ್ರೆಡಿ ಒಂದು 1 ವೀಕಿಂದ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಈ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ. ನಮಗೆ ಯಾವುದೇ ರೀತಿಯಾದಂಥ ಐಡಿಯಾ ಇಲ್ಲ, ಬಟ್ ಇಬ್ಬರು ನಾವು ಮಂದಿ ಲವರ್ಸ್ ಆಗಿರೋದ್ರಿಂದ ಮಂದಿ ತಿನ್ನೋಣ ಅಂತ ಒಂದು ಪ್ಲ್ಯಾನ್ ಇತ್ತು ನಮಗೆ. ಸೊ ಹುಡುಕ್ತಾ ಇರುವಾಗ ಈ ಹೋಟೆಲ್ ಅಥವಾ ಈ ಸ್ಪಾಟ್ ಸಿಕ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮಗೆ ರೋಡ್ ಮಧ್ಯೆ ನಮಾಜಿನ ಟೈಮ್ ಆಗಿತ್ತು. ಸೊ ನಾವಿಲ್ಲಿ ಒಂದು ಹತ್ತಿರ ಇರುವಂತಹ ಮಸೀದಿಗೆ ಹೊರಟು ನಮಾಜನ್ನು ಮುಗಿಸಿದ್ವಿ. ನೀವು ನೋಡ್ಬೋದು ಇಲ್ಲಿ ಎಂಥ ಅದ್ಭುತವಾದಂಥ ಒಂದು ಬಿಲ್ಡಿಂಗ್ ಅಥವಾ ಒಂದು ಮಸ್ಜಿದನ್ನು ಇಲ್ಲಿ ಇವ್ರು ಕಟ್ಟಿದ್ದಾರೆ ಅಂತ. ಸೋ ಬ್ಯೂಟಿಫುಲ್. ಮತ್ತು ಇಲ್ಲಿಂದ ನಾವು ನೇರ ಹೊರಟ್ವಿ ನಮ್ಮ ಆ್ಯಕ್ಚುಯಲ್ ಸ್ಪಾಟಿಗೆ. ದ್ಯಾಟ್ಸ್ ಅಲ್ ಯಮನಿ ಮಂದಿ, ಅಥೆಂಟಿಕ್ ಯಮನಿ ಮಂದಿ ರೆಸ್ಟೋರೆಂಟ್ ಇದು. ಸೊ ಇಲ್ಲಿಗೆ ಬರಬೇಕಂತ ಆಲ್ರೆಡಿ ನಮ್ಮ ಪ್ಲ್ಯಾನ್ ಇತ್ತು. ಇಲ್ಲಿಗೆ ಬಂದು ಸ್ಟಾರ್ಟಿಂಗಲ್ಲಿ ನಮ್ಗೆ ಸೂಪ್ ಕೊಟ್ಟರು, ಅದನ್ನು ಕುಡಿತಾ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಮೇಯ್ನ್ ಕೋರ್ಸಲ್ಲಿ ಸ್ಪೈಸಿ ಚಿಕನ್ ಮಂದಿ ಆರ್ಡರ್ ಮಾಡಿದ್ವಿ. ಅದು ತುಂಬಾ ಟೇಸ್ಟಿಯಾಗಿತ್ತು, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಅದಾದ ನಂತರ ನಾವೊಂದು ಅರಬಿಕ್ ಸ್ಯಾಲಡ್ ತೊಗೊಂಡ್ವಿ, ದಟ್ಸ್ ಕಾಲ್ಡ್ ಫತ್ತೂಷ್ ಅಂತ. ಸೊ ನಾನು ಇದಕ್ಕಿಂತ ಮುಂಚೆ ಟ್ರೈ ಮಾಡಿದ್ದೆ ಕುವೈಟಲ್ಲಿರುವಾಗ, ಸೊ ಹಾಗಾಗಿ ಆರ್ಡರ್ ಮಾಡಿದ್ದೆ. ಇಟ್ ವಾಸ್ ಗುಡ್. ಸೊ ಇದಾಗಿರುತ್ತೆ ಇವತ್ತಿನ ನಮ್ಮ ವ್ಲಾಗು. ಹೋಪ್ ಯು ಗೈಸ್ ಆಲ್ ಎಂಜಾಯ್ಡ್ ದ ವ್ಲಾಗ್. ಕೀಪ್ ಸಪೋರ್ಟಿಂಗ್ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಲಿತಾ ಇರಿ, ಬೆಳೀತಾ ಇರಿ. ಸೈನಿಂಗ್ ಆಫ್.